ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಈ ಚಳಿಗಾಲಕ್ಕೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಕಡಲೆಬೇಳೆ ವಡೆನ ಯಾವ ರೀತಿ ಮಾಡೋದು, ಅದು ಎಷ್ಟೊತ್ತೇ ಇಟ್ಟರೂ ಕೂಡ ಅಂದರೆ ಮೆತ್ತಗಾಗದೇ ಇರೋ ರೀತಿಯಲ್ಲಿ ನಾವು ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ಹಾಗೆ ಈ ಚಳಿಗೆ ಒಂದು ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ. ಹಾಗೆ ಹೋಟೆಲ್ಗಳಲ್ಲಿ ಮಾಡ್ತಕ್ಕಂಥ ರೀತಿಯಲ್ಲೇ ನಾವು ಈ ಒಂದು ಕಡಲೆಬೇಳೆನ ರೆಸಿಪಿನ ಮಾಡ್ಕೊಳ್ಬೋದು. ಕಡಲೆಬೇಳೆನ 1 ಅವರ್ ನೆನೆಸಿದರೆ ಸಾಕಾಗಿರುತ್ತೆ. ಹೋಲ್ ನೈಟೇ ನೆನೆಸೋ ಅವಶ್ಯಕತೆ ಇರೋದಿಲ್ಲ. ಹಾಗಾದರೆ ಮಾಡ್ಕೊಳ್ಳೋ ವಿಧಾನ ನೋಡ್ಕೊಂಡು ಬಿಡೋಣ. ನಾನಿಲ್ಲಿ 1 ಕಪ್ ಆಗುವಷ್ಟು ಕಡಲೆಬೇಳೆನ ಆಲ್ರೆಡಿ ನೆನೆಸಿಟ್ಕೊಂಡಿದ್ದೆ. 1 ಗಂಟೆ ಮಾತ್ರ ನೆನೆಸ್ಕೊಳ್ಳಿ. ಅಂದಾಗ ಮಾತ್ರ ನಮಗೆ ಕರೆಕ್ಟಾಗಿ ಕುರುಕುರು ಅನ್ನೋ ರೀತಿಯಲ್ಲಿ, ಹಾಗೆ ನೀವು ಎಷ್ಟೊತ್ತೇ ಇಟ್ಟರೂ ಕೂಡ ಮೆತ್ತಗಾಗದೇ ಇರೋ ರೀತಿಯಲ್ಲಿ ರೆಡಿಯಾಗಿರುತ್ತೆ. ಹಾಗಾಗಿ 1 ಗಂಟೆ ನಾವು ಕಡಲೆಬೇಳೆ ನೆನೆಸಿದಾಗ ಈ ರೀತಿ ಕಟ್ ಮಾಡಿಕೊಂಡಾಗ ಒಳಗಡೆ ಇನ್ನೂ ನೆಂದಿರಬಾರ್ದು. ಕಂಪ್ಲೀಟಾಗಿ ನೆನೆತ್ಕೊಂಡಿತ್ತು ಅಂತಂದರೆ ನಮ್ಮ ಕಡಲೆಬೇಳೆ ವಡೆ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಒಳಗಡೆ ಹಸಿಯಾಗೇ ಇರಲಿ, ಅಂದರೆ ಗಟ್ಟಿಯಾಗೇ ಇರಲಿ. ಇವಾಗ ಇದನ್ನು ತಗೊಳ್ತಿದ್ದೀನಿ. ನೀರನ್ನ ಸೋಸ್ಕೊಂಡು ನೀಟಾಗಿ ಒಂದು ಸ್ವಲ್ಪನೂ ನೀರಿರಬಾರ್ದು. ಹಾಗೆ ರುಬ್ಬುವಾಗ ಕೂಡ ಅಷ್ಟೇ ಒಂದು ಸ್ವಲ್ಪನೂ ನೀರನ್ನ ಸೇರಿಸ್ಕೊಳ್ಳದೆ ರುಬ್ಕೊಳ್ಬೇಕು. ಹಾಗಾಗಿ ತೆಗೆಯುವಾಗ ಕಂಪ್ಲೀಟಾಗಿ ನೀರನ್ನ ಸ್ಟ್ರೈನ್ ಮಾಡ್ಕೊಂಡು ಬಿಡಬೇಕು. ನೋಡಿ, ಇವಾಗ ತೆಗೆದಿಟ್ಕೊಂಡಿದ್ದೀನಿ ನಾನು ಕಡಲೆಬೇಳೆನ. ಇವಾಗ 1 ಸ್ಪೂನ್ ಆಗುವಷ್ಟು ಅಥವಾ 2 ಸ್ಪೂನ್ ಆಗುವಷ್ಟು ನಾನು ಕಡಲೆಬೇಳೆನ ಸೈಡಲ್ಲಿ ಎತ್ತಿಟ್ಕೊಳ್ತಿದ್ದೀನಿ. ಇದು ಬೇಕಾಗುತ್ತೆ. ಹಾಗಾಗಿ ಈ ರೀತಿ 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ತೆಕ್ಕೊಂಬಿಡಿ. ಇವಾಗ ಇದನ್ನು ರುಬ್ಕೊಳ್ಬೇಕು. ಅದಕ್ಕೂ ಮುಂಚೆ ಇದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸರ್ ಜಾರಿಗೆ ಒಂದು ಖಾರಕ್ಕೆ ಅನುಗುಣವಾಗಿರ್ತಕ್ಕಂಥ ಹಸಿರು ಮೆಣಸಿನಕಾಯಿನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿಯಲ್ಲಿ ಸ್ಪೈಸಿ ಬೇಕೋ ಅಷ್ಟು ಮೆಣಸಿನಕಾಯಿನ ಸೇರಿಸ್ಕೊಡಿ. ಹಾಗೆ 1 ಇಂಚ್ ಆಗುವಷ್ಟು ಚಕ್ಕೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಇಂಚ್ ಆಗುವಷ್ಟು ಹಸಿ ಶುಂಠಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದು ಒಂದು 3 ಇಂದ 4 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಎಷ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀವಿ ಅದರ ಅರ್ಧದಷ್ಟು ಪುದೀನ ಸೊಪ್ಪನ್ನ ಸೇರಿಸ್ಕೊಳ್ಬೇಕು, ಜಾಸ್ತಿನೂ ಆಗಬಾರ್ದು. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ತರಿಯಾಗಿ ರುಬ್ಕೊಂಡು ಬರೋಣ. ತೀರಾ ನುಣ್ಣಗೆ ರುಬ್ಕೊಳ್ಬಾರ್ದು, ತರಿ ಆದರೆ ಸಾಕು. ನೋಡಿ, ಈ ರೀತಿ ತರಿಯಾಗಿ ರುಬ್ಕೊಳ್ಬೇಕು. ಈ ಒಂದು ಕನ್ಸಿಸ್ಟೆನ್ಸಿಲಿ ರುಬ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಏನು ನೀರನ್ನ ಬಸ್ತಿಟ್ಕೊಂಡಿರ್ತಕ್ಕಂಥ ಅಥವಾ ನೆನೆಸಿಟ್ಟಿರ್ತಕ್ಕಂಥ ಕಡಲೆಬೇಳೆನ ಸೇರಿಸ್ಕೊಳ್ತಿದ್ದೀನಿ. ಇದನ್ನು ಕೂಡ ಅಷ್ಟೇ, ನಾವು ತೀರಾ ನುಣ್ಣಗೆ ರುಬ್ಕೊಳ್ಬಾರ್ದು, ತರಿಯಾಗಿ ರುಬ್ಕೊಂಡಿರಬೇಕು. ಹಾಗಾಗಿ ಒಂದೇ ಅಳತೆಯಲ್ಲಿ ತರಿಯಾಗಿ ರುಬ್ಕೊಂಡು ಬರೋಣ ಪ್ರತಿ ಒಂದು ಬ್ಯಾಚನ್ನು. ಇವಾಗ ನೋಡಿ, ರುಬ್ಕೊಂಡಿದ್ದಾಗಿದೆ. ಈ ರೀತಿಯಾಗಿರಬೇಕು. ತೀರಾ ಕಳಕಳಾಗಿರೂ ಇರಬಾರ್ದು, ತೀರಾ ನುಣ್ಣಗೆನೂ ರುಬ್ಬಿರಬಾರ್ದು. ನಮಗೆ ಇದನ್ನು ವಡೆ ತಟ್ಟಲಿಕ್ಕೆ ಅನುಕೂಲ ಆಗುವಷ್ಟರ ಮಟ್ಟಿಗೆ ತರಿಯಾಗಿರಬೇಕು. ತೀರಾ ಆಯಿತು ಅಂತಂದರೆ ವಡೆ ಎಣ್ಣೆಗೆ ಹಾಕಿದ ತಕ್ಷಣ ಬಿಟ್ಕೊಂಡು ಬಿಡುತ್ತೆ. ಹಾಗಾಗಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಬಿಟ್ಕೊಳ್ಳೋಣ. ಇವಾಗ ನೋಡಿ, ಒಂದು ಪಾತ್ರೆಗೆ ತಗೊಳ್ತಿದ್ದೀನಿ. ಇವಾಗ ನಾವು ಹಾಕಿರ್ತಕ್ಕಂಥ ಹಸಿರು ಮೆಣಸಿನ್ಕಾಯಿ ಪೇಸ್ಟು ಒಂದೇ ಸರಿಗೆ ಸಾಕು. ಪ್ರತಿ ಬ್ಯಾಚ್ಗೂ ಹಾಕಿ ರುಬ್ಕೊಳ್ಬೇಕಂತೇನಿಲ್ಲ, ಒಂದೇ ಬ್ಯಾಚ್ಗೆ ಹಾಕಿ ರುಬ್ಕೊಂಡ್ರೆ ಸಾಕಾಗಿರುತ್ತೆ. ಅಂದರೆ ಮೊದಲೇ ನಾವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡಿರೋದ್ರಿಂದ ಮತ್ತೆ ಹಾಕ್ಕೊಳ್ಳೋದೇನು ಬೇಡ. ಇವಾಗ ಹಾಗೆ ಪ್ಲೇನಾಗಿ ರುಬ್ಕೊಳ್ಬೇಕು. ಈ ರೀತಿ ನೆನೆಸಿಟ್ಟಿರ್ತಕ್ಕಂಥ ಕಡಲೆಬೇಳೆನ ಪ್ಲೇನಾಗಿ ತರಿಯಾಗಿ ರುಬ್ಕೊಂಡು ಬರೋಣ. ನೋಡಿ, ಈ ರೀತಿ ಪ್ರತಿ ಬ್ಯಾಚ್ ಕೂಡ ಒಂದೇ ಸಮ ಪ್ರಮಾಣದಲ್ಲಿ ರುಬ್ಕೊಳ್ಬೇಕು. ಒಂದು ಬ್ಯಾಚ್ ತೀರಾ ನುಣ್ಣಗೆ ಅಥವಾ ತೀರಾ ತರಿಯಾಗಿರಬಾರ್ದು. ಒಟ್ಟಲ್ಲಿ ರುಬ್ತಕ್ಕಂಥ ಪ್ರತಿ ಬ್ಯಾಚ್ ಕೂಡ ಒಂದೇ ಸಮವಾಗಿ ರುಬ್ಕೊಳ್ಳಿ. ಈಗ ಇದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈಗ ಎಲ್ಲನೂ ಸೇರಿಸ್ಕೊಂಡಿದ್ದಾಗಿದೆ. ಒಂದ್ಸರಿ ಮಸಾಲ ಎಲ್ಲ ಈ ಕಡಲೆಬೇಳೆ ಒಂದು ಪೌಡ್ರಿಗೆ ಹತ್ತೋ ರೀತಿಯಲ್ಲಿ ಕಲಿಸ್ಕೊಂಡ್ಬಿಡೋಣ. ನೋಡಿ, ಇದಕ್ಕೆ ನೀವು ಈರುಳ್ಳಿ ಹಾಕದೆ ಕೂಡ ಮಾಡ್ಕೊಳ್ಬೋದು. ಅಂದರೆ ಈಗ ಆಲ್ರೆಡಿ ನಾವು ಕೊತ್ತಂಬರಿ ಸೊಪ್ಪು ಹಾಕಿರ್ತೀವಿ, ಹಾಗೆ ಪುದೀನ ಸೊಪ್ಪಿರಲಿ, ಅಂದರೆ ಸ್ಪೈಸಸ್ ಏನು ಬೇಕೋ ಅದೆಲ್ಲ ಹಾಕಿರ್ತೀವಿ, ಹಾಗೆ ಕೂಡ ತಟ್ಕೊಳ್ಬೋದು. ಆದರೆ ಟೇಸ್ಟ್ ಹೆಚ್ಚಾಗಬೇಕು ಅಂದರೆ ಒಂದು ಅರ್ಧ ಈರುಳ್ಳಿ, ಜಾಸ್ತಿನೂ ಹಾಕ್ಕೊಳ್ಬಾರ್ದು. ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ನಮಗೆ ವಡೆ ತಟ್ಟಲಿಕ್ಕೆ ಕಷ್ಟ. ಹಾಗೆ ಎಣ್ಣೆಲಿ ಹಾಕಿದಾಗ ಬಿಟ್ಕೊಂಡು ಬಿಡುತ್ತೆ, ಹಾಗಾಗಿ ಸೆಟ್ಟಾಗೋದಿಲ್ಲ. ಹಾಗಾಗಿ ಒಂದು ಅರ್ಧ ಈರುಳ್ಳಿ ಸೇರಿಸ್ಕೊಳ್ಳಿ. ಅದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪಿತ್ತು ಅಂದರೂ ಕೂಡ ಸಬ್ಬಸಿಗೆ ಸೊಪ್ಪು ಕೂಡ ಸೇರಿಸ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ನಾನಿಲ್ಲಿ ಸೇರಿಸ್ತಿಲ್ಲ. ಹಾಗೆ ಒಂದು ಸ್ವಲ್ಪ ಮತ್ತೆ ಪುದೀನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಕಡ್ಡಿ ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ. ಉಪ್ಪನ್ನ ಒಮ್ಮೆಲೆ ಹಾಕ್ಕೊಳಕ್ಕೆ ಹೋಗಬಾರ್ದು, ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಒಂದು 1/4 ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ಸೇರಿಸ್ಕೊಳ್ತಿದ್ದೀನಿ. ಇದು ಆಪ್ಷನಲ್, ಸೇರಿಸೋದ್ರಿಂದ ಸ್ವಲ್ಪ ನಮಗೆ ಹಗುರವಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ
ಇವಾಗ ನೋಡಿ ಒಂದು ಚಿಟಿಕೆ ಆಗುವಷ್ಟು ಇಂಗನ್ನ ಸೇರಿಸ್ಕೊಳ್ತಿದ್ದೀನಿ. ಇಂಗು ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಹಾಗೆ ಮೊದಲೇ ನಾವು 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆನ, ನೆನೆಸಿರ್ತಕ್ಕಂಥ ಕಡಲೆಬೇಳೆನ ಸೈಡಲ್ಲಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ನೆನಪು ನೆನಪಿಟ್ಕೊಂಡು ಈ ರೀತಿ ಕಡಲೆಬೇಳೆನ ಸೇರಿಸ್ಕೊಳ್ಳಿ. ಆವಾಗ ಮಾತ್ರ ನಮಗೆ ಕಡಲೆಬೇಳೆ ವಡೆ ಪರ್ಫೆಕ್ಟ್ ಆದ ರುಚಿಯಲ್ಲಿ ಸಿಗುತ್ತೆ. ಹಾಗೆ ಒಂದು ಸ್ವಲ್ಪ ಇಲ್ಲಿ ಓಂಕಾಳು ಅಥವಾ ಅಜ್ವಾನನ ಸೇರಿಸ್ಕೊಳ್ತಿದ್ದೀನಿ. ಇದು ಕೂಡ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಈ ರೀತಿ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಅಜ್ವಾನನ ಸೇರಿಸ್ಕೊಂಡಿದ್ದೀನಿ. ಈಗ ಒಂದ್ಸರಿ ಕಲಿಸ್ಕೊಳ್ಳೋಣ. ಕರೆಕ್ಟಾಗಿ ಹಾಕಿರ್ತಕ್ಕಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಿಟ್ಟಿನ ಜೊತೆ ಕಲ್ತ್ಕೊಳ್ಳೋ ರೀತಿಯಲ್ಲಿ ಕೈಯಿಂದ ಈ ರೀತಿ ನೀಟಾಗಿ ಕಲಿಸ್ಕೊಳ್ಳಿ. ಹಾಗೆ ಹೇಳೋದು ಮರ್ತಿದ್ದೆ, ಯಾವುದೇ ಕಾರಣಕ್ಕೂ ನೀರನ್ನ ಸೇರಿಸ್ಕೊಳ್ದೆ ನೀವು ಇದನ್ನು ರುಬ್ಕೊಳ್ಬೇಕು. ಹಾಗೆ ನೀರನ್ನ ಸೇರಿಸ್ದೇ ಕಲಿಸ್ಕೊಳ್ಬೇಕು. ಅಂದರೆ ನಾವು ಕಡಲೆಬೇಳೆನ ರುಬ್ಬುವಾಗ ಕೂಡ ಒಂದು ಹನಿ ಕೂಡ ನೀರು ಹಾಕ್ಕೊಳ್ಬಾರ್ದು. ಹಾಗೆ ಕಲಿಸುವಾಗ ಕೂಡ ಒಂದು ಹನಿ ಕೂಡ ನೀರು ಹಾಕ್ಕೊಳ್ದೆ ಕಲಿಸ್ಕೊಳ್ಬೇಕು. ಅದೇ ಇಂಪಾರ್ಟೆಂಟು. ಹಾಗಾಗಿ ನೀರು ಹಾಕದೆ ರುಬ್ಕೊಳ್ಳಿ. ಇವಾಗ ಹಿಟ್ಟು ರೆಡಿಯಾಗಿದೆ. ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ನಮಗೆ ಬೇಕಾದ ಸೈಜಲ್ಲಿ ಹಿಟ್ಟನ್ನು ತೊಗೊಂಡು ನಾವು ತಟ್ತಾ ಹೋದರೆ ಮುಗೀತು. ನೋಡಿ, ಈ ರೀತಿ ಹಿಟ್ಟನ್ನ ತೊಗೊಂಡು ಉಂಡೆ ಮಾಡಿಕೊಂಡು ಸ್ವಲ್ಪ ಅಂಗೈಗೆ ನೀರು ಹಚ್ಕೊಂಡು ನಾವು ಯಾವ ಸೈಜಲ್ಲಿ ಬೇಕು ನಿಮಗೆ ಆ ಸೈಜಲ್ಲಿ ತಟ್ಕೊಳ್ಳಿ. ಸ್ವಲ್ಪ ಅಂಚನ್ನು ನಾವು ತಿಳುವಾಗಿ ತಟ್ಕೋಬೇಕು. ಹಾಗೆ ಆದಷ್ಟು ತಿಳುವಾಗಿತ್ತು ಅಂತಂದರೆ ಸ್ವಲ್ಪ ಉಬ್ಕೊಂಡು ಚೆನ್ನಾಗಿ ಬರುತ್ತೆ. ನೋಡ್ಕೊಂಡು ತಟ್ಕೊಳ್ಳಿ, ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ. ಒಮ್ಮೆಲೆ ಎಲ್ಲನೂ ತಟ್ಟಿಟ್ಕೊಳ್ಬಾರ್ದು. ಒಂದು 3ರಿಂದ 4 ಮಾತ್ರ ಈ ರೀತಿ ರೆಡಿ ಮಾಡಿಕೊಂಡು ಕರ್ಕೊಂಡು ಆದಮೇಲೆ ಮತ್ತೆ ತಟ್ಕೊಳ್ತಾ ಹೋಗಬೇಕು. ಅಂದಾಗ ಒಂದು ಸ್ವಲ್ಪನೂ ಹಿಟ್ಟು ಕೂಡ ಆರೋದಿಲ್ಲ. ಹಾಗೆ ಪರ್ಫೆಕ್ಟಾಗಿ ನಮಗೆ ಬೇಯಿಸಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಈರುಳ್ಳಿನ ಕೂಡ ನೀವು ನೋಡಿಕೊಂಡು ಹಾಕ್ಕೊಳ್ಳಿ, ಜಾಸ್ತಿನೂ ಹಾಕ್ಕೊಳ್ಳೋಕೆ ಹೋಗಬಾರ್ದು. ಈ ಸೈಡಲ್ಲಿ ನಾನು ಆಲ್ರೆಡಿ ಎಣ್ಣೆನ ಗ್ಯಾಸ್ ಮೇಲೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಹಾಗೆ ಒಂದು ಹಾಕಿ ಚೆಕ್ ಮಾಡ್ಕೊಂಡಿದ್ದೆ ಯಾವ ರೀತಿ ಎಣ್ಣೆ ಕಾದಿದೆ ಅಂತ. ಕರೆಕ್ಟಾಗಿ ಎಣ್ಣೆ ಕಾಯ್ಕೊಂಡಿತ್ತು. ಈಗ ಮಾಡಿರ್ತಕ್ಕಂಥ ವಡೆನ ನಾನು ಇಲ್ಲಿ ಹಾಕ್ಕೊಳ್ತಿದ್ದೀನಿ. ಒಂದು 3 ವಡೆ ಹಾಕ್ಕೊಂಡಿದ್ದೀನಿ. ಹೈ ಫ್ಲೇಮಲ್ಲಿಟ್ಟು ಎಣ್ಣೆನ ಕರೆಕ್ಟಾಗಿ ಕಾಯಿಸ್ಕೊಳ್ಬೇಕು. ಅದಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ರೀತಿ ವಡೆನ ಬಿಟ್ಕೊಂಡು ನಿಧಾನವಾಗಿ ಕರ್ಕೊಳ್ಬೇಕು. ಅಂದಾಗ ಮಾತ್ರ ಕರೆಕ್ಟಾಗಿ ಒಳಗಡೆ ಪರ್ಫೆಕ್ಟಾಗಿ ಬೆಂದ್ಕೊಂಡಿರುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಟೈಮ್ ಕೊಟ್ಕೊಂಡು ಕರ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ರೆಡಿಯಾಗಿದೆ, ಇನ್ನು ತಗೊಳ್ತಿದ್ದೀನಿ. ಈ ರೀತಿ ಮಾಡೋದ್ರಿಂದ ಒಳಗಡೆ ಪರ್ಫೆಕ್ಟಾಗಿ ಬೆಂದ್ಕೊಂಡಿರುತ್ತೆ. ಅದ್ರ ಜೊತೆಗೆ ನೀವು ಎಷ್ಟೇ ಹೊತ್ತಿಟ್ಟರೂ ಕೂಡ ಕಡಲೆಬೇಳೆ ವಡೆ ಒಂದು ಸ್ವಲ್ಪ ಕ್ರಿಸ್ಪಿನೆಸ್ಸು ಹೋಗೋದಿಲ್ಲ. ಅಂದರೆ ಅದೇ ರೀತಿಯಲ್ಲಿ ಫಸ್ಟ್ ಮಾಡಿದಾಗ ಯಾವ ರೀತಿ ಇರುತ್ತೆ ಅದೇ ರೀತಿಯಲ್ಲಿ ಕ್ರಿಸ್ಪಿಯಾಗಿ ಇರುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಕರ್ಕೊಳ್ತಾ ಹೋಗಬೇಕು. ಹಾಗೆ ಹಿಟ್ಟನ್ನು ರುಬ್ಬೋದು ಕೂಡ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ನಾವು ಸ್ವಲ್ಪ ಹೆಚ್ಚು ಕಡಿಮೆ ರುಬ್ಕೊಂಡ್ವಿ ಅಥವಾ ಭಾಳ ತರಿಯಾಗಿ ರುಬ್ಬಿತ್ತು ಆಯಿತು ಅಂತಂದರೆ ಈ ರೀತಿ ಎಣ್ಣೆಗೆ ಹಾಕಿದಾಗ ಸ್ಪ್ರೆಡ್ ಆಗಿಬಿಡುತ್ತೆ. ಹಾಗಾಗಿ ನೋಡಿಕೊಂಡು ರುಬ್ಕೊಳ್ಳಿ. ಹೇಳಿರ್ತಕ್ಕಂಥ ಹದದೊಳಗನೆ ರುಬ್ಕೊಂಡ್ರೆ ಪರ್ಫೆಕ್ಟಾಗಿರುತ್ತೆ. ನೋಡಿ, ಒಂದು ಸ್ವಲ್ಪನೂ ಎಣ್ಣೆನ ಹೀರ್ಕೊಳ್ಳೋದಿಲ್ಲ, ಅಷ್ಟರ ಮಟ್ಟಿಗೆ ಕರೆಕ್ಟಾಗಿ ಅಷ್ಟೇ ಕ್ರಿಸ್ಪಿಯಾಗಿ ಬಂದಿರುತ್ತೆ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಕಡಲೆಬೇಳೆ ವಡೆ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.